ಸರ್ ಇವತ್ತು ಸಭಾತ್ಯಾಗವನ್ನು ಮಾಡಿದ್ದೀರಾ, ಸೊ ಏನು ಹೇಳ್ತೀರಾ? ಒಂದು ಕೇವಲ ರಾಜಕೀಯ ಮಾಡೋದ್ರಲ್ಲಿ ನಿಸೀಮರು ಸನ್ಮಾನ್ಯ ಸಿದ್ದರಾಮಯ್ಯನವರು ಬರೀ ಹಾಗೆತನ ದ್ವೇಷ ವೈಮನಸ್ಸು ಇದನ್ನು ಬೆಳೆಸೋದ್ರಲ್ಲಿ ಬೇರೆ ದ್ವೇಷ ಬೆಳೆಸೋದು, ಒಂದು ಒಕ್ಕೂಟ ವ್ಯವಸ್ಥೆಗೆ ಬಿಕ್ಕಟ್ಟನ್ನು ತರೋದ್ರಲ್ಲಿ ನಿಸೀಮರು ಸಿದ್ದರಾಮಯ್ಯ. ತೆರಿಗೆ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಿದಕ್ಕೆ ಬಿಜೆಪಿ ಅವರಿಗೆ ಇಷ್ಟೊಂದು ಆಕ್ರೋಶನ ಆಗಿದೆ. ತೆರಿಗೆ ತಾರತಮ್ಯ ಎಲ್ಲಿದೆ? ತಾರತಮ್ಯ ಇಲ್ಲದೇನೆ ಇವ್ರ ತಾರತಮ್ಯ, ರಾಜಕೀಯ ತಾರತಮ್ಯ, ಬರೀ ದ್ವೇಷದ ರಾಜಕಾರಣವನ್ನು ಮಾಡೋಂಥವ್ರು, ಅನುಭವಿ ರಾಜಕಾರಣಿ ಆಗಿರೋರು ಅಂಕಿಅಂಶದಲ್ಲಿ ಮಾತಾಡಲಿ. ಈಗ UPA ಸರ್ಕಾರದಲ್ಲಿ ಮತ್ತು ಈ ಸರ್ಕಾರದಲ್ಲಿ ಅವಧಿಯಲ್ಲಿ 2.5 ಪಟ್ಟು ಹೆಚ್ಚು ಹಣ ಸಿಕ್ಕಿರೋದು ಕರ್ನಾಟಕಕ್ಕೆ. ಹಾಗೆ ಈ ಸಿದ್ದರಾಮಯ್ಯನವ್ರ ಲೆಕ್ಕದಲ್ಲಿ ಈಗ ಹಣ ಹೆಚ್ಚಾಗಿ ಸಿಕ್ಕಿದೆ ಕೇಂದ್ರದಿಂದ. ಆದರೆ ಇವರಿಗೆ ಬೆಂಗಳೂರಿಂದ 70-80% ದುಡ್ಡು ಸಿಗುತ್ತೆ. ಇವ್ರು ಎಷ್ಟು ಹಣ ಕೊಟ್ಟವ್ರೆ? ಒಂದು ನಯ ಪೈಸೆ ಕೊಡಲ್ಲ. ಬೆಂಗಳೂರಿನ ಜನಕ್ಕೆ ಕಿರುಕುಳ, ಎಲ್ಲ ರೈತ ವಿರೋಧಿ. ರೈತರಿಗೆ ಎಷ್ಟು ಹಣ ಕೊಟ್ಟವ್ರೆ? ಅಭಿವೃದ್ಧಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ? ಬರೀ ರಾಜಕೀಯವನ್ನ ಮಾಡ್ತಿರುವಂತ ಇವ್ರ ಬಾಯಿನಲ್ಲಿ ಏನಿದೆ, ತಲೆನಲ್ಲಿ ಏನಿದೆ, ಇವ್ರು ಏನು ಮಾತಾಡ್ತೀರಾ ಮಾತಾಡೋದಕ್ಕೆ ಲೆಕ್ಕಾಚಾರ ಇಲ್ಲದೆ ಮಾತಾಡೋಂಥವ್ರು. ಈ ರೀತಿ ಮಾತಾಡೋಂಥ ಮಾತು ಸತ್ಯಕ್ಕೆ ದೂರವಾಗಿದೆ. ಕೇಂದ್ರ ಸರ್ಕಾರ ಹೇಗೆ ಕೊಡ್ತಾರೋ ಹಾಗೆ ಬೇರೆಯವ್ರಿಗೂ ಅವರೇ ಕೊಡಲಿ ಸಾಕು ಅಂತ ಹೇಳ್ತೀನಿ. ಬಜೆಟ್ನಲ್ಲಿ ಜನಪರ ಯೋಜನೆಗಳು ಇಲ್ಲ, ಜನವಿರೋಧಿ, ಬರೀ ಸಾಲದ ಬಜೆಟ್, ಜನವಿರೋಧಿ, ರೈತ ವಿರೋಧಿ. ಅಭಿವೃದ್ಧಿ ಸಂಪೂರ್ಣವಾಗಿ ನೋಡಿ. 3,70,000 ಕೋಟಿ ಬಡ್ಜೆಟ್ ಕೊಟ್ಟು ಬರೀ 55,000 ಕೋಟಿ ಕಳೆದ ವರ್ಷದ ಬಡ್ಜೆಟ್ಗಿಂತ 1,000 ಕೋಟಿ ಜಾಸ್ತಿ ಅಭಿವೃದ್ಧಿ ಕೊಟ್ಟರೆ ಯಾವ ಬಡ್ಜೆಟ್ ಇದು? ಇದು ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.